ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಒಂದು ಹುರಿಗಡಲೆಯಿಂದ ಒಂದು ಸ್ವೀಟ್ನ ಮಾಡ್ತಾಯಿದ್ದೀನಿ. ಅರ್ಜೆಂಟಿಗೆ ಬೇಕು ಅಂತಂದರೆ ನೈವೇದ್ಯಗಳಿಗೆಲ್ಲ ಈ ಥರ ಉಂಡೆಗಳನ್ನ ಮಾಡಿಕೊಂಡ್ರೆ ಬೇಗ ಆಗುತ್ತೆ, ಈಸಿ ಆಗುತ್ತೆ. ಅದಕ್ಕಾಗಿ ಇವತ್ತು ಹಬ್ಬದ ದಿನ ಬೇಗ ಮಾಡೋಕ್ಕಾಗಲಿಲ್ಲ ನಾನು ಬೇರೆ ಸ್ವೀಟ್ಗಳೆಲ್ಲ ಅಂತ ಅಂದ್ಬಿಟ್ಟು ಕಡಲೆದು ಉಂಡೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಹುರಿಗಡಲೆನ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಫಸ್ಟಿಗೆ ಇಲ್ಲಿ ಒಂದು ಕಾಲು ಕಪ್ಪಷ್ಟು ನಾನು ಬೆಲ್ಲನ ತೊಗೊಂಡು ಕರ್ಗಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕರ್ಗಿದ ಮೇಲೆ ಸೋದಿಸ್ಕೊತಾ ಇದ್ದೀನಿ. ಕಲ್ಲುಗಳು ಕಸ ಇಲ್ಲ ಇದ್ದರೆ ಬರಲಿ ಅಂತ ಫಸ್ಟು ಸೋದಿಸ್ಕೊಂಡು ಎತ್ತಿಟ್ಕೊಬಿಟ್ಟು ಆಮೇಲೆ ಅದೇ ಬಾಣಲಿ ತೊಗೊಂಡು ನಾನು ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಹಾಕ್ಕೊಂಡು ಮತ್ತು ನಾನು ಬೆಲ್ಲದ ನೀರನ್ನ ಸೋದಿಸಿಟ್ಕೊಂಡಿದ್ನಲ್ಲ ಅದು ಕೂಡ ಸೇರಿಸ್ಕೊಂಡು ಅದರಲ್ಲಿ ಕುದಿಯೋಕೆ ಇಟ್ಕೊಳ್ಳೋಣ. ಮತ್ತು ಡ್ರೈ ಫ್ರೂಟ್ಸ್ ಇತ್ತು, ಅದನ್ನು ಡ್ರೈ ಫ್ರೂಟ್ಸ್ನ ನಾನು ಅದನ್ನು ಕೂಡ ಸೇರಿಸ್ಕೊಂಡೆ. ಆಮೇಲೆ ಇದು ಕಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಕಡಲೆ ಪುಡಿನ 1 ಕಪ್ ತೊಗೊಂಡಿದ್ದೀನಿ. ಕಡಲೆ ಪುಡಿ ಮಾಡಿರೋದನ್ನು ಕೂಡ ಅದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಉರಿನ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಗಟ್ಟಿ ಆಗ್ತಾ ಬರ್ತಾಯಿದೆ ನೋಡಿ, ನೋಡಿ ಚೆನ್ನಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ಮಾಡೋದಕ್ಕೆ ಸ್ವಲ್ಪ ಎಲ್ಲ ಗಟ್ಟಿ ಆದಮೇಲೆ ಎತ್ತಿಟ್ಕೊಬಿಟ್ಟು ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಈ ಥರ ಇಟ್ಕೊಳ್ಳಿ. ನಾನಿಲ್ಲಿ ಹರಡ್ತಾ ಇದ್ದೀನಿ, ಬೇಗ ಸ್ವಲ್ಪ ತಣ್ಣಗಾಗಲಿ, ಉಂಡೆ ಕಟ್ಟೋದಕ್ಕೆ ಅಂತ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಒಂದು ಪ್ಲೇಟ್ಗೆ ಹರಡ್ತಾ ಇದ್ದೀನಿ. ಈ ಥರ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಿ, ಚೆನ್ನಾಗಿ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಇಲ್ಲಿ ಉಂಡೆಗಳನ್ನ ಕಟ್ತಾಯಿದ್ದೀನಿ. ನಿಮಗೆ ಫುಲ್ಲು ತಣ್ಣಗಾದರೆ ಅಂಟಲ್ಲ, ನಾನು ಸ್ವಲ್ಪ ಬಿಸಿ ಇದ್ದಂಗೆ ಕಟ್ತಾಯಿದ್ದೀನಿ. ಪೂಜೆ ಮಾಡೋಕ್ಕೆ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ನೀವು ಫುಲ್ಲು ತಣ್ಣಗಾದ್ಮೇಲೆ ಕಟ್ಟಿದ್ರೆ ಫುಲ್ ಚೆನ್ನಾಗಿ ನೈಸಾಗಿ ಬರುತ್ತೆ ಉಂಡೆಗಳು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಉಂಡೆಗಳು ರೆಡಿಯಾಗಿದೆ, ಕಡಲೆ ಉಂಡೆ. ನೀವು ಕೂಡ ಅರ್ಜೆಂಟಾಗಿ ಬೇಕು ಅಂದರೆ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.